ಇತ್ತೀಚಿನ ದಿನಗಳಲ್ಲಿ ಕಣ್ಣಿನ ಸಮಸ್ಯೆ ಸಾಮಾನ್ಯವಾಗ್ಬಿಟ್ಟಿದೆ. ಬರೀ ವಯಸ್ಕರು ವೃದ್ಧರಿಗೆ ಮಾತ್ರ ಅಲ್ಲ, ಮಕ್ಕಳಿಗೂ ಈ ದೃಷ್ಟಿ ಸಮಸ್ಯೆ ಶುರುವಾಗ್ಬಿಟ್ಟಿದೆ. ಅದು ಹೆಚ್ಚಾಗಿ ಶಾಲೆಗೆ ಹೋಗೋ ಮಕ್ಕಳಲ್ಲಿ ಕಾಡ್ತಾ ಇದೆ. ಭಾರತದಲ್ಲಿ 23% ಶಾಲಾ ಮಕ್ಕಳು ಸಮೀಪ ದೃಷ್ಟಿ ದೋಷದಿಂದ ಬಳಲ್ತಿದ್ದಾರೆ ಎನ್ನುವಂತಹ ಶಾಕಿಂಗ್ ವರದಿ ಲಭ್ಯವಾಗಿದೆ. ಗ್ರಾಮೀಣ ಪ್ರದೇಶಕ್ಕಿಂತ ನಗರದಲ್ಲಿ ಹೆಚ್ಚಾದ ದೃಷ್ಟಿದೋಷ. ಭಾರತದಲ್ಲಿ 23% ಶಾಲಾ ಮಕ್ಕಳಿಗೆ ಕಣ್ಣಿನ ಸಮಸ್ಯೆ. ಮಕ್ಕಳು ಊಟ ಮಾಡಲಿಲ್ಲ ಅಂದ್ರೆ ಹಠ ಮಾಡಿದ್ರೆ ಸಾಕು, ಪೋಷಕರು ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ಬಿಡ್ತಾರೆ. ಇದೇ ಮಕ್ಕಳ ಕಣ್ಣಿನ ಸಮಸ್ಯೆಗೆ ಕಾರಣವಾಗಿದೆ. ಭಾರತದಲ್ಲಿ 23% ಶಾಲಾ ಮಕ್ಕಳು ಸಮೀಪ ದೃಷ್ಟಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇದು 2050ರ ವೇಳೆಗೆ 53% ತಲುಪುವ ಸಾಧ್ಯತೆ ಇದೆ ಅಂತ ಭಾರತದ ಸಮುದಾಯ ನೇತ್ರಶಾಸ್ತ್ರಜ್ಞರ ಸಂಘ ತಿಳಿಸಿದೆ. ಹಾಗಿದ್ರೆ ಮುಖ್ಯವಾಗಿ ಮಕ್ಕಳಲ್ಲಿ ಸಮೀಪ ದೃಷ್ಟಿ ದೋಷ ಕಾಡೋದಕ್ಕೆ ಕಾರಣಗಳು ಏನಂತ ನೋಡೋದಾದ್ರೆ, ಅಧ್ಯಯನದ ಪ್ರಕಾರ ಗ್ರಾಮೀಣ ಪ್ರದೇಶಕ್ಕಿಂತ ನಗರಗಳಲ್ಲಿ ದೃಷ್ಟಿದೋಷ ಹೆಚ್ಚಾಗಿದೆ. ಬೆಂಗಳೂರು ನಗರದಲ್ಲಿ 5 ರಿಂದ 8 ವರ್ಷದ ವಯಸ್ಸಿನ ಮಕ್ಕಳಲ್ಲಿ 13%, 9 ರಿಂದ 15 ವರ್ಷ ವಯಸ್ಸಿನ ಮಕ್ಕಳಲ್ಲಿ 40ಕ್ಕಿಂತ ಹೆಚ್ಚರಷ್ಟು ದೃಷ್ಟಿ ಸಮಸ್ಯೆ ಕಾಡ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಕೋವಿಡ್ ಮಕ್ಕಳನ್ನ ಆನ್ಲೈನ್ ಕಲಿಕೆಗೆ ತಳ್ಳಿರೋದ್ರಿಂದ ಸ್ಮಾರ್ಟ್ಫೋನ್ ಹಾಗೂ ಟ್ಯಾಬ್ಲೆಟ್ ನೋಡೋದ್ರಲ್ಲಿಯೇ ಹೆಚ್ಚು ಸಮಯ ಕಳೀತಾರೆ. ಹೀಗಾಗಿ ಹೊರಾಂಗಣ ಆಟದಲ್ಲಿ ಮಕ್ಕಳು ಕಡಿಮೆ ಸಮಯ ಕಳೀತಾರೆ. ಅದಕ್ಕೆ ಪೋಷಕರು ಮಕ್ಕಳಲ್ಲಿ ಡಿಜಿಟಲ್ ಸಾಧನದ ಬಳಕೆಯನ್ನ ಕಡಿಮೆ ಮಾಡಬೇಕು. ಪ್ರತಿದಿನ ಮಕ್ಕಳು 1 ಗಂಟೆಯಾದ್ರೂ ಹೊರಾಂಗಣ ಚಟುವಟಿಕೆಯಲ್ಲಿ ಭಾಗಿಯಾಗುವಂತೆ ನೋಡ್ಕೋಬೇಕು. ಜೊತೆಗೆ ತಮ್ಮ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆ ಇಲ್ಲದಿದ್ರೂ ಕಣ್ಣಿನ ಪರೀಕ್ಷೆಯನ್ನ ಮಾಡಿಸೋದು ಉತ್ತಮ. ಕೋವಿಡ್ ನಂತರ ಏನಾಗ್ಬಿಟ್ಟಿದೆ, ಈ ಥರ ಯಾವುದೇ ಕ್ಲಾಸ್ ರೂಮ್ಗೆ ಹೋದ್ರೂ ನೀವು ನೋಡ್ಬೋದು, ಮೋರ್ ದೆನ್ 30 to 50% ಏನಾಗಿದೆ, ಎಲ್ಲ ಮಕ್ಕಳಿಗೂ ಗ್ಲಾಸಸ್ ಬರ್ತಾ ಇದೆ. ಸ್ಕ್ರೀನ್ ಡಿವೈಸಸ್ ಏನಿದೆ ಇದನ್ನು ನೋಡಿ ಬರೀ ಓದೋದು ಮತ್ತು ಹೊರಗೆ ಹೋಗೋಂಗಿಲ್ಲ ಅಂತ ಬೇರೆ ಇತ್ತು ಕೋವಿಡ್ ಟೈಮಲ್ಲಿ. ಹಾಗಾಗಿ ಏನಾಗಿದೆ, ಮಕ್ಕಳು ಬರೀ ಮನೆಯೊಳಗೆ ಕುತ್ಕೊಂಡು ಟ್ಯಾಬ್, ಮೊಬೈಲ್ ಮತ್ತು ಸ್ಕ್ರೀನ್ ಡಿವೈಸಸ್ ನೋಡ್ತಾ ಕಣ್ಣಿನ ಅಳತೆ ಜಾಸ್ತಿ ಆಗ್ತಾ ಇದೆ. ತುಂಬ ಹತ್ತಿರದ ಕೆಲಸ ಕಂಟಿನ್ಯೂಸ್ಲಿ ಮಾಡಿದಾಗ ಏನಾಗುತ್ತೆ, ಮಕ್ಕಳಲ್ಲಿ ಬೆಳೆಯೋ ಏಜ್ ಗ್ರೂಪಲ್ಲಿ ಈ ಕಣ್ಣಿನ ಅಳತೆ ಹೀಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನು ನಾವು ಕಾಂಪನ್ಸೇಟ್ ಮಾಡಲಿಕ್ಕೆ -ನಂಬರ್ ಲೆನ್ಸ್ ಕೂಡ ಗ್ಲಾಸ್ ರೂಪದಲ್ಲಿ ಕೊಡಬೇಕಾಗತ್ತೆ ಮಕ್ಕಳಿಗೆ. ನೀವು ಮಾಡಬೇಕಾಗಿರೋ ಕೆಲಸ, ಮಕ್ಕಳಿಗೆ ಸ್ಕ್ರೀನ್ ಡಿವೈಸಸ್ನ ಕೊಡಬೇಡಿ. ತುಂಬ ಚಿಕ್ಕ ಮಕ್ಕಳಿಗಂತೂ ಕೊಡಲೇಬೇಡಿ. ಯಾರ್ಯಾರು 4-5 ವರ್ಷಕ್ಕಿಂತ ಕಡಿಮೆ ಇದ್ದಾರೆ ಅವರಿಗೆ ಬೇರೆ ರೀತಿ ಆಟ ಆಡ್ಕೊಳ್ಳಿಕ್ಕೆ ಹೇಳಬೇಕಾಗತ್ತೆ ನೀವು. ಅತಿಯಾದ ಮೊಬೈಲ್ ಬಳಕೆ ಬಾಲ್ಯದಲ್ಲಿಯೇ ಸ್ಥೂಲಕಾಯತೆ, ಹೃದಯ ಕಾಯಿಲೆ ಮತ್ತು ಟೈಪ್ 2 ಮಧುಮೇಹದಂಥ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಪೋಷಕರು ಈಗಾಗಲೇ ತಮ್ಮ ಮಕ್ಕಳ ಬಗ್ಗೆ, ಅವರ ಕಣ್ಣಿನ ಬಗ್ಗೆ ಗಮನ ಕೊಡದೇ ಇದ್ರೆ ಭವಿಷ್ಯದಲ್ಲಿ ಗಂಭೀರ ಸಮಸ್ಯೆಗೆ ಕಾರಣವಾಗಬಹುದು. ಎಚ್ಚರ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.